ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಪರ ವಿರೋಧಗಳು ಅತಿ ಹೆಚ್ಚು ಆಗ್ತಿದೆ. ಈಗ ದಿನಕ್ಕೊಂದು ಹೊಸ ತಿರುವು ಪಡ್ಕೊಳ್ತಿದೆ. ನನಗೆ ನಮ್ಮ ಊರಲ್ಲಿ ನಾನು ಮೊನ್ನೆ ಟಿ ವಿ ಪ್ರೋಗ್ರಾಮಲ್ಲಿ ಹೇಳಿದೆ, ನಮ್ಮೂರಲ್ಲಿ ವಯಸ್ಸಾದವರು ಇವತ್ತು ಪೇಪರ್ ಓದ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ, ಸ್ವಾಭಿಮಾನಿಗಳಾಗಿ ಬದುಕ್ತಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಕುಡ್ತ ಬಿಟ್ಟು ನೆಮ್ಮದಿಲಿದ್ದಾರೆ. ಸ್ಕೂಲ್ ಎಜುಕೇಷನ್ ಫೀಸ್ ಕಟ್ಟಲಿಕ್ಕೆ ಸ್ವಉದ್ಯೋಗ ಅನ್ನೋ ಇದರಿಂದ ಮತ್ತು ಧರ್ಮಸ್ಥಳದ ಟ್ರೈನಿಂಗ್ ಕೋರ್ಸಸ್ ನಮ್ಮ ಹಳ್ಳಿಲಿ, ಯಾಕಂದರೆ ನಮ್ಮ ಊರ ಕಡೆ ಜಾಸ್ತಿ ಧರ್ಮಸ್ಥಳ ಸಂಘಗಳಿರೋದು. ಸೊ ನಾನು ಪಾಸಿಟಿವ್ ಪಾರ್ಟನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನೆಗೆಟಿವ್ ಪಾರ್ಟಿಗೆ ಇನ್ನೂ ಅದು ತನಿಖೆಯಲ್ಲಿದೆ. ಆ ನೆಗೆಟಿವ್ ಪಾರ್ಟ್ ಪ್ರೂವ್ ಆದರೆ ಅದು ಬೇರೆ ಪ್ರಶ್ನೆ. ಆಗೋ ತನಕ ನಾವು ಕಮೆಂಟ್ ಮಾಡೋದು ಅಷ್ಟು ಸರಿ ಕಾಣಲ್ಲ. ಕಣ್ಣಾರೆ ಕಂಡಿದ್ದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ನೋಡಿ ಅಂದ ಹಾಗೆ ಈಗ ದೇವಸ್ಥಾನ ಮಾಡ್ತಿರೋ ಕೆಲಸ, ಆ ದೇವಸ್ಥಾನಕ್ಕೆ ಕನ್ನಡದ ಜನತೆ ದೇಶಾದ್ಯಂತ ಬೆಲೆ ಕೊಡೋರು. ಇವತ್ತು ಮಂಜುನಾಥನ ಹೆಸರು ಹೇಳಿ ಮನೆಯಿಂದ ಹೊರಗೆ ಹೋಗೋ ಸುಮಾರು ಜನ ಇವತ್ತು ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಅದು ಪ್ರೂವ್ ಆದಾಗ ಅದ್ರ ಬಗ್ಗೆ ಮಾತಾಡೋದು ಸರಿ. ಪ್ರೂವ್ ಆಗೋ ತನಕ ನಾವೇ ಜಡ್ಜ್ಮೆಂಟ್ ಕೊಡೋದು ಸರಿಯಲ್ಲ. ಹಿಂದೂಗಳ ಟಾರ್ಗೆಟ್ ಆಗ್ತಿದೆ ನಾವು ಹಿಂದೂ ದೇವಸ್ಥಾನಗಳು ಅನ್ನೋಕ್ಕಿಂತ ಯಾವ್ಯಾವ ದೇವಸ್ಥಾನ, ನಾನು ಮೊನ್ನೆ ಹೇಳಿದೆ, ಯಾಕೆ ತಿರುಪತಿಯೇ ಟಾರ್ಗೆಟ್ ಆಗಬೇಕು? ನಮ್ಮ ಊರು ಇಲ್ಲೆಲ್ಲ ಹಳ್ಳಿ ಕಡೆ ಇರೋ ವೆಂಕಟರಮಣ ಯಾಕೆ ಟಾರ್ಗೆಟ್ ಆಗ್ತಿಲ್ಲ? ದೇವಸ್ಥಾನದ ಟ್ರೆಷರ್ ಟಾರ್ಗೆಟ್ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ಇನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸಕ್ಕೆ ಮುಂದೆ ನಾನು ಅದನ್ನು, ಯಾಕೆ ಜಗತ್ತಲ್ಲಿ ಫ್ರೀ ಸಿಗೋ 2 ವಸ್ತು ಇದೆ, ಕಮೆಂಟು ಮತ್ತು ಕಾಂಪ್ಲಿಮೆಂಟು. ಅದೆರಡು ಫ್ರೀ ಆಗಿ ಸಿಗೋದು, ಅದನ್ನು ಫ್ರೀಯಾಗಿ ಬಿಡೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ನಿಮ್ಮ ವಿರುದ್ಧ ಷಡ್ಯಂತ್ರ ಅಥವಾ ಆ ಥರದ್ದು ಮಾಡಿದ್ರು ಕೇರ್? ನನ್ನೊಂಥರ ಆನೆ ದಾರಿ, ಯಾವುದೋ ಪಂಥದ ದಾರಿ, ಬೇಲಿಗಿಂತ ನಡೆಯೋ ಆನೆ ದಾರಿ. ಅದಕ್ಕೆ ಪಡ್ಕೊಳ್ಳೋಕ್ಕೂ ಏನೂ ಇಲ್ಲ, ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದಕ್ಕೆ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್. ಏನೇ ಆದರೂ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅಲ್ಲ. ಈ ರೀತಿ ಷಡ್ಯಂತ್ರ ಮಾಡೋರ್ಗೆ ಏನಂತ ಹೇಳಕ್ಕೆ? ಸೊ ಅಜೆಂಡಾ ಇಲ್ಲದೆ ನೋಡಿ, ಗೊಂಬೆ ಆಟ ಆಡ್ತಿದೆ ಅಂದರೆ